ಯೂಶುವಲ್ ಆಗಿ ಅದನ್ನ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ. ಇದು ಫಸ್ಟ್ ಟೈಮ್ ನಮ್ದು. ಯಾಕಂತಂದ್ರೆ ಈ ರೀತಿಯಾದಂಥ ಒಂದು ಪಾರ್ಟಿ ಒಳಗಡೆನೆ ಮಾತ್ರ ಇಂಥ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತೈತಿ. ಸಾಮಾನ್ಯವಾಗಿ ಕಾಮಿಡಿ ಅಂತ ಅಂದ ತಕ್ಷಣನೇ ಹೆಚ್ಚು ನಾವೆಲ್ಲ ಜೋಕ್ಸ್ಗಳನ್ನು ನೋಡ್ಬೇಕಾದಾಗ ಈ ದಾಂಪತ್ಯದ ಬಗ್ಗೆನೇ ಹೆಚ್ಚು ಜೋಕ್ ಇರ್ತಾವೆ. ಅದು ಏನೋ ಗೊತ್ತಿಲ್ಲ, ಬಹುಶಃ ಆ ಮದುವೆ ಅನ್ನೋ ಡೆಫಿನಿಷನ್ ಆ ರೀತಿ ಐತಿ ಅಂತ ಅನಿಸ್ತದೆ. ನಮ್ಗೆಲ್ಲ ನೆನ್ಪು ಮಾಡ್ಕೊಳ್ರಿ, ಮದುವೆ ಅವತ್ತು ಮೊದಲು ಎಷ್ಟು ಫ್ರೀ ಇದೆಯಲ್ಲ, ಬಂಧನ ಅಂತ ಶಬ್ದ ಇತ್ತು, ನಿಜವಾಗಿಯೂ ಅಷ್ಟೇ ಅದು ಬಂಧನನೇ ಇದೆ. ಹಾಗಾಗಿ ಇಲ್ಲ ಮಾತಾಡ್ತಿರೋದ್ರಿಂದ ಯಾರು ನನ್ನ ಜೀವನದ ಘಟನೆಗಳು ಅಂತ ಹೋಲಿಸ್ಕೋಬೇಡ್ರಿ, ಹೋಲಿಸ್ಕೋಬಹುದು. ಮದುವೆ ಅಂದ್ರೆ ಏನು, ಇದು ಕ್ಯೂರಿಯಾಸಿಟಿ ಇರ್ತೈತಿ. ಆಗೋ ತನಕ ಆದ್ಮೇಲೆ ಯಾಕೆ ಆದ್ಮೇಲೆ ಅಂತ ಅನಿಸ್ತೈತಿ. ಅದ್ರದ್ದು ಲಾಂಗ್ ಫಾರ್ಮ್ ನೋಡ್ರಿ, ಮದುವೆ ಅನ್ನುವಂತ ಶಬ್ದಗಳನ್ನ ನಾವು ಬಿಡಿಸಿ ನೋಡಿದ್ರೆ ಮರೆಯಲಾಗದ ದುರ್ಘಟನೆ ನಡೆಯುವಂತ ವೇದಿಕೆ ಅಂತ ಮದುವೆ ಅಂತಂದ್ರೆ ನಿಜ ಅನ್ಸುತ್ತದ. ಹೌದಲ್ಲ, ಮರೆಯಲಾಗದ ದುರ್ಘಟನೆ ನಡೆಯುವ ವೇದಿಕೆನೇ ಮದುವೆ ಅಂತ ಕರೀತಾರೆ. ನಾವು ಅಪ್ಕೋತೀವಿ. ನಾನು ಮಾತಾಡ್ತಾ ಇರೋದು ಯಾರಿಗೂ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಅಂತಂದ್ರಿ ಮದುವೆ ಆದವ್ರಿಗೆ ಅಲ್ಲ, ಮದುವೆ ಆದವ್ರಿಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಮನೆಯೊಳಗಡೆ ಎಲ್ಲರೂ ಅನುಭವಿಸುವಂತ ಕೆಲವೊಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋಕ್ ಆಗೋದಿಲ್ಲ. ಹಂಚ್ಕೊಂಡ್ರೆ ನಮ್ ವೀಕ್ನೆಸ್ ಅಂತಾರ, ಹಂಚ್ಕೊಳ್ಳಿಲ್ಲಪ್ಪ ಅಂದ್ರೆ ಎಲ್ಲಿ ಹಂಚ್ಕೋಬೇಕಪ್ಪ ಅಂತ ಅನ್ಸ್ತದ. ಅದಕ್ಕೋಸ್ಕರವಾಗಿ ಇಂಥ ವೇದಿಕೆ ಮೂಲಕವಾಗಿ ಈ ನನ್ನ ಘಟನೆಗಳಲ್ಲಿ ನಿಮ್ಮ ಘಟನೆಗಳು ಅಂದ್ಕೊಂಡು ಪರಸ್ಪರ ಹಂಚ್ಕೊಳ್ಳುವಂತದನ್ನ ಇವತ್ತಿನ ಟಾಪಿಕ್ ನ ಆಯ್ಕೆ ಮಾಡ್ಕೊಂಡಿದ್ವಿ. ಸರಿ, ಈಗ ಸಾಮಾನ್ಯವಾಗಿ ಹೌದೌದು ಧೈರ್ಯ ಬರ್ಬೇಕಲ್ರಿ. ನೀವೆಲ್ಲರೂ ಅದಿರಂತ ಆ ಧೈರ್ಯ ತಗೊಂಡು ಮಾತಾಡ್ಬೇಕು. ಇರೋ ಧೈರ್ಯ ನೀವು ಎಲ್ಲರೂ ತಗೋಬೇಕು. ಈಗ ಒಂದ್ ಸರ್ತಿ ಏನಾಯ್ತು ಅಂದ್ರೆ, ಒಬ್ಬ ತನ್ನ ಹೆಂಡತಿನ ಕರ್ಕೊಂಡು ಜೆರುಸಲೇಮ್ ನೋಡೋಣ ಅಂತ ಕರ್ಕೊಂಡು ಹೋದ. ತಮ್ಗೆಲ್ಲ ಗೊತ್ತದ, ಬಹಳ ಪವಿತ್ರವಾದಂತ ಸ್ಥಳ ಅದು. ಅಲ್ಲಿ ಯೇಸು ಕ್ರಿಸ್ತ ಹುಟ್ಟಿರುವಂತದ್ದು, ಆಮೇಲೆ ಮೊಹಮ್ಮದ್ ಪೈಗಂಬರ್ ಹುಟ್ಟಿರುವಂತದ್ದು, ಬಹಳ ಪವಿತ್ರವಾದ ಸ್ಥಳ. ತೋರ್ಸೋಣ ಅಂತ ಹೆಂಡತಿನ ಕರ್ಕೊಂಡು ಹೋದ. ಅಲ್ಲಿ ಬಹಳ ಜನಜಂಗುಳಿ ಒಳಗಡೆ ಹೆಂಡತಿ ಕಾಲು ತುಳಿತ ಆಗಿ ತೀರ್ಕೊಂಡ್ಬಿಡ್ತು. ತೀರ್ಕೊಂಡ ತಕ್ಷಣ ಕೆಲವು ಜನರ ನಂಬಿಕೆ ಏನಪ್ಪಾ ಅಂದ್ರ, ಇಂಥ ಪವಿತ್ರ ಸ್ಥಳದೊಳಗ ತೀರ್ಕೊಂಡ್ರಪ್ಪ ಅಂದ್ರ ಅವ್ರು ಪುಣ್ಯವಂತರು ಅಂತ ಹೇಳಿ ನಂಬಿಕೆ ಇರ್ತದೆ. ಅದನ್ನ ಶವ ತಗೊಂಡು ಅಲ್ಲಿ ಚರ್ಚ್ ಒಳಗಿಟ್ಟು ಫಾದರ್ ಅದನ್ನ ಭೇಟಿ ಆದ್ರು. ಅವ್ರ ಫಾದರ್ ಹೇಳಿದ್ರು, ನಿಮ್ಮ ಹೆಂಡತಿ ಬಹಳ ಪುಣ್ಯ ಮಾಡ್ಯಾಳ, ಒಳ್ಳೆ ಒಂದು ಪವಿತ್ರ ಸ್ಥಳದಾಗ ತೀರ್ಕೊಂಡಾಳ. ನೀವು ಇದನ್ನ ಬಾಡಿನ ಇಲ್ಲೇ ದಫನ್ ಮಾಡಿದ್ರೆ ಒಂದು $100 ಆಗ್ತದೆ. ಇಲ್ಲ ನಿಮ್ಮ ಊರಿಗೆ ತಗೊಂಡು ಹೋಗ್ತೀನಿ ಅಂತಂದ್ರೆ ಒಂದು $1000 ಆಗ್ತೈತೆ ಅಂತಂದ್ರು. ಅವಾಗ ಅವ ವಿಚಾರ ಮಾಡ್ದ. ಫಾದರ್ಗೆ ಹೇಳಿದ್ರು, ಪವಿತ್ರ ಭೂಮಿ ಅದ ನೋಡ್ರಿ, ನಿಮ್ಗೆ ಒಂದು ಒಳ್ಳೆ ಅವಕಾಶ ಅಂದ್ರೆ. ಅವನಂದ, ಇಲ್ಲ ಸರ್, ಇಲ್ಲ ಫಾದರ್, ನಾನು ನಮ್ಮ ಹೆಂಡತಿ ಬಾಡಿನ ನಾನು ನನ್ನ ದೇಶಕ್ಕೆ ತಗೊಂಡು ಹೋಗ್ತೀನಿ ಅಂತಂದ. ಅವರು ಬಹಳ ಖುಷಿ ಆದ್ರು. ಎಷ್ಟು ಪ್ರೀತಿ ಅದ ನಿಮ್ಮ ಹೆಂಡತಿ ಮೇಲೆ ಅಂತ. ಅದೇನಿಲ್ರಿ, ಯಾಕಂದ್ರ ಯೇಸು ಕ್ರಿಸ್ತನ ಇಲ್ಲಿ ಮಣ್ಣು ಮಾಡಿದಾಗ 3 ದಿವಸಕ್ಕೆ ಮಾತ್ರ ಹುಟ್ಟು ಬಂದಿದ್ದವ, ಅದಕ್ಕೆ ಯಾಕೆ ರಿಸ್ಕು ಅಂತ ಹೇಳಿ ಹೇಳ್ತಾನ. ಅಂದ್ರೆ ನೋಡ್ರಿ, ಸತ್ತ ನಂತರೂ ಸಹ ಭಯ ಇಸಿ ಅಂದ್ರೆ ಬದುಕಿನಾಗ ಹೆಂಗಿರ್ಬೋದು ಭಯ. ಹೌದಲ್ಲ, ಇದು ಕೇವಲ ಇಷ್ಟೇ ಅಂದ್ರೆ ಇದು ಕತೆ ಹೇಗದವ ಅಂತಂದ್ರೆ, ಈ ಭಯದ ಕಥೆಗಳು ಒಂದ್ಸರಿ ಆರ್ಡರ್ ಮಾಡೋದ್ರಿಂದ ನೀತಿ ಪಾಠ ಹೇಳೋಣ ಅಂತ ತಿಳ್ಕೊಂಡು, ಗಂಡ ಹೆಂಡತಿ ಅಂದ್ರೆ ಎಷ್ಟು ಅನ್ಯೋನ್ಯವಾಗಿರ್ಬೇಕು ಅಂತ ತಿಳ್ಕೊಂಡು ಅವರು ಸತಿ ಸಾವಿತ್ರಿ ಕಥೆ ಹೇಳಿದ್ರು. ಸತಿ ಸಾವಿತ್ರಿ ಕಥೆ ಹೇಳ್ತಾ ಹೇಳ್ತಾ ತಮ್ಗೆಲ್ಲ ಗೊತ್ತಿದೆ, ಸಾವಿತ್ರಿ ಮನೆಯಿಂದ ಹೊರಗೆ ಹೋಗಿರ್ತಾಳೆ, ಯಮಧರ್ಮ ಬರ್ತಾನೆ, ಬಂದು ಅವನ ಗಂಡನ ಜೀವ ತಗೊಂಡು ಹೋಗ್ತಿರ್ತಾನೆ. ಆಕೆ ರಿಟರ್ನ್ ಬರ್ತಾ ಬಾಗ್ಲದ ನೀರು ತಗೊಂಡು, ಎಲ್ಲಿ ಹೊಂಟಿರಿ ಅಂತ ಕೇಳ್ತಾರೆ ಯಮಧರ್ಮ. ಇಲ್ಲ, ನಿನ್ನ ಗಂಡನ ಆಯುಷ್ಯ ಮುಗಿದಿದ್ದು, ಇಲ್ಲಿಗೆ ಅವನು ನಾನು ನರಕ ತಗೊಂಡು ಹೋಗ್ತೀನಿ ಅಂತಂದಾಗ ಆಕೆ ಕಾಡಿ ಬೇಡಿ ಅವನ ಜೊತೆನೆ ಸ್ವರ್ಗಕ್ಕೆ ಹೋಗಿ ಅಲ್ಲೆಲ್ಲ ದೇವತೆಗಳನ್ನು ಭೇಟಿಯಾಗಿ ಇನ್ಫ್ಲೂಯೆನ್ಸ್ ಮಾಡಿ ಮತ್ತೆ ಒಳ್ಳೆಯವನ್ನ ಬದುಕಿಸ್ತಾಳೆ. ಇದೆಲ್ಲ ಕತೆ ಗೊತ್ತು. ಈ ಕಥೆಯನ್ನ ಮಕ್ಕಳಿಗೆ ಟೀಚರ್ ಹೇಳಿದ್ರು. ಹೇಳಿದ ಮೇಲೆ ಲಾಸ್ಟಿಗೆ ಕೇಳಿದ್ರು, ಈ ಕಥೆಯ ನೀತಿ ಏನಪ್ಪಾ? ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನಾಗಿತ್ತಂದ್ರೆ, ಪತಿ ಮೇಲೆ ಭಕ್ತಿ ಇತ್ತಪ್ಪ ಅಂದ್ರೆ
ದೇವರು ಪ್ರಾಣನಾದ ಹೇಳ್ಕೊಡ್ತಾನ ಅಂತ ನಿರೀಕ್ಷೆ ಇತ್ತು ಅವ್ರು. ಕೇಳಿದ್ರು ಏನ್ ಈ ಕಥೆಯಿಂದ ನಿಮ್ಮ ನೀತಿ ಏನು ಅಂದಾಗ ಮಕ್ಕಳು ಹೇಳ್ತಾರೆ ಏನಂತ, ನಿಜವಾಗಿ ಉತ್ತರ ಕೊಡೋರು ಮಕ್ಕಳೇ ಸತ್ಯ ಹೇಳಿದ್ರು. ಏನಂತಂದ್ರ ಗಂಡನ್ನ ದೇವರಿಂದ ಬಚಾವ್ ಮಾಡಕ್ ಆಗಲ್ರಿ ಹೆಂಡತಿ ಕೈಯಿಂದ ಅಂತ ಹೇಳಿದ್ರು. ಈ ಕಥೆ ನೀತಿ ಏನಂತಂದ್ರೆ ಹೆಂಡತಿನ ಗಂಡನ ಕೈಯಿಂದ ದೇವರಿಗೆ ಸಹ ಬಚಾವ್ ಮಾಡಕ್ ಆಗಲ್ಲ ಅಂತ ಹೇಳಿ. ಹೀಗೆ ನಮ್ಮ ದಾಂಪತ್ಯದ ಒಳಗಡೆ ನಡೆಯುವಂತ ಅನೇಕ ಘಟನೆಗಳು ಇವೆಲ್ಲ ನಮ್ಗೆ ಸತ್ಯ ಅಲ್ಲ ಅಂತ ಅನಿಸ್ತಾವು. ಆದ್ರೂ ಸಹ ದಾಂಪತ್ಯದೊಳಗಡೆ ಎಷ್ಟೇ ವಿರಸ ಇದ್ರೂ ಸಹ ಕೆಲವೊಂದ್ ಸರ್ತಿ ಅವು ನಮ್ಮನ್ನ ಯಾವುದೇ ದೃಷ್ಟಿಯಿಂದ ನೋಡಿದ್ರು ಒಂದ್ ರೀತಿ ಒಳ್ಳೇದೇ ಆಗ್ತದೆ. ರೀ ಡೈವರ್ಸ್ ಕೊಡ್ತೀರಾ ಅಂತ ಕೇಳ್ಬಿಟ್ಟು ಭಾರಿ ಖುಷಿ ಆತ ಅವಳಂದು ರೀ ಸ್ವಲ್ಪ ಡೈವರ್ಸ್ ಕೊಡ್ತೀರಾ ಅಂತ ಅಂದ ತಕ್ಷಣ ಅವ ಅಂತಾನೆ ಸ್ವಲ್ಪ ಪೂರ ಕೊಡ್ತೀನಿ ತೋಳ್ರಿ. ಅಕ್ಕಿ ಅಂದ್ಲು ರೀ ಏನ್ ತಿಳ್ಕೊಂಡಿರಿ ತೋಳ್ರಿ ಅಂತೇಳಿ ಅರಿವಿ ಕೊಟ್ಲು. ಕರ್ದ್ ಹೇಳಿದ್ಲು ನಾನು ಎರಡ ಹಚ್ಚೋಣಕತ್ತೀನಿ, ಡೈ ಬಿದ್ದೈತಿ ಸ್ವಲ್ಪ ವರ್ಷ ಕೊಡ್ತೀರಾ ಅಂತ ಕೇಳಿದ್ರು. ಡೈ ವರ್ಷ ಕೊಡ್ತೀರಾ ಅಂತ ಕೇಳಿದ್ರು. ಅವ್ನು ಏನೋ ಖುಷಿಯಿಂದ ಇದ್ದ, ದೊಡ್ಡ ನಿರಾಶೆ ಆಗಿರ್ಬೋದು ಅಂತ ಅನಿಸ್ತದೆ. ಹೀಗೆ ಹಲವಾರು ವಿಚಾರಗಳು ನಮ್ಗೆಲ್ಲ ಅನಿಸ್ತದ. ನಾವೆಲ್ಲ ಹೊರಗಡೆ ದೊಡ್ಡ ದೊಡ್ಡ ಬಹಳ ಶೂರ ಧೀರ ಹುಲಿ ಶಿವ ಏನೇನು ಅನಿಸ್ಕೊಂಡಿರ್ತೀವಿ. ಆದ್ರೆ ಮನೆ ಒಳಗಡೆ ಎಲ್ಲರೂ ಸಹ ಅವ್ರ ಹೆಂಡತಿಗೆ ಏನಪ್ಪಾ ಅಂತಂದ್ರೆ ಶಿವರಂಕ ಗುಲಾಮ್ನೇ ಇರ್ತಾರೆ. ಆದ್ರೂ ಸಹ ಸ್ವಾಭಿಮಾನ ಹೇಳ್ಕೊಳ್ಳೋದಕ್ಕೆ ಏನ್ ಹೇಳ್ಕೊತೀವಿ ನಾವು ಹೊರಗಿದ್ರು ಹುಲಿನ ಒಳಗಿದ್ರು ಹುಲಿನ, ಆದ್ರೆ ಮನೆಯಾಗಿದ್ದಾಗ ನಮ್ಮ ಮ್ಯಾಲ ದೇವತೆ ಕೂತಿರ್ತಾಳ ಅಂತ ಹೇಳ್ತೀವಿ. ಹಾಗೆ ಸ್ವಾಭಿಮಾನ ಅನ್ನೋ ತಪ್ಪು ಇರೋದಲ್ಲ. ಬಹಳ ಸಮಯ ಬಹಳ ಎರಡು ವಿಷಯಗಳು. ಹೌದೌದು, ಆ ದೇವಿ ಇರ್ತಾಳ, ಬಟ್ ದೇವಿ ಅದಾಳ ಅಂತ ತಿಳ್ಕೊಂಡು ಹುಲಿ ಶೇಪ್ ಐತ್ರಿ. ಅದಕ್ಕೂ ಒಂದು ವಿಚಾರ ನೆನಪಾಯ್ತರಿಗೆ. ಒಂದ್ಸರ್ತಿ ಹೇಳ್ತಿ ಕೇಳಿದಂತ ಗಂಡಗೆ, ನೋಡ್ರಿ ದೇವರ ಫೋಟೋ ಎಲ್ಲಾ ನೋಡ್ತಾ ಇದೀನಿ, ಶಿವ ಪಾರ್ವತಿ ಜೊತೆ ನಿಂತಾನೆ, ಕೈ ಒಳಗಡೆ ತ್ರಿಶೂಲ್ ಹಿಡ್ಕೊಂಡಾನ. ವಿಷ್ಣು ಲಕ್ಷ್ಮಿ ಜೊತೆ ನಿಂತಾನ, ಕೈ ಒಳಗಡೆ ಗದ ಹಿಡ್ಕೊಂಡಿದ್ದಾನ. ಹಾಗೆ ಎಲ್ಲರೂ ಹಿಡ್ಕೊಂಡಾರ, ಆದ್ರೆ ಕೃಷ್ಣ ಕೊಳಲು ಹಿಡ್ಕೊಂಡಾನ, ಯಾಕ್ರಿ ಅಂತ ಕೇಳ್ತಾನೆ. ಅವ ಗಂಡ ಹೇಳ್ತಾನ, ನೋಡ್ರಿ ಹೆಂಡತಿ ಬಾಜು ಇರ್ಬೇಕಾದ್ರ ನಮ್ ಕೈಯಾಗ ಆಯುಧ ಬೇಕಾಗ್ತೈತಿ, ಗೆಳತಿ ಇದ್ದಾಗ ಆಯುಧ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅದು ಸ್ವ ಆತ್ಮರಕ್ಷಣೆಗಾಗಿ ಬೇಕು ಅನ್ನೋದನ್ನ ದೇವರೇ ಕೊಟ್ಟಿದ್ದಾರೆ. ಅಂತವೆಲ್ಲ ಬರ್ತಾವ, ದೇವ್ರ ಬಗ್ಗೆ ಆಯುಧ ಆಗಿರ್ಬೋದು. ಹಾಗೆ ನನಗೆ ನಂಗೆ ಅನ್ಸಿಲ್ರಿ, ಆದ್ರೂ ಹೇಳ್ತೀನಿ ಯಾವ ರೀತಿ ಕಾಟ ಇರ್ತೈತಿ ಅಂತಂದ್ರೆ, ಈಗ ಯಾವ ರೀತಿ ಕಾಟುತ್ತೈತಂದ್ರೆ ಜೀವನಕ್ಕೆ ಸಾಥ್ ಜೀವನಕ್ಕೆ ಬಾದ್ ಅಂತಾರಲ್ಲ, ಹಾಗೆ ಅವ್ರು ಅಂತಿರ್ತಾರೆ ನಮಗ್ ಒಂದು ಜನ್ಮನ ಸಾಕ್ ಅಂತಿರ್ತೀವಿ, ಅವ್ರು 7 ಜನ್ಮಕ್ಕೆ ಇವನೇ ಪತಿ ಆಗಿ ಬೆಳ್ಕೊತಿರ್ತಾರೆ ದೇವ್ರ ಹತ್ರ. ಅವಾಗ ಅನಿಸ್ತದ ನಮ್ಗ ಈ ಅವಕಾಶ ನಮಗಿಲ್ಲದಪ್ಪ ಅಂತ ಹೇಳಿ. ಅಂದ್ರೆ 7 ಜನ್ಮಕ್ಕೂ ಯಾರ ಮನುಷ್ಯನಾಗ ಒಬ್ಬರು ನಿಜವಾಗಿ ಪ್ರಾಮಾಣಿಕವಾಗಿ ಹೇಳ್ಬೋದು ಅಂದ್ಕೊಂಡಿವ ಗಂಡ್ಮಕ್ಳಾದಂತವ್ರು. ಹೆಣ್ಮಕ್ಳು ಎಷ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟು 7 ಜನ್ಮಕ್ಕೆ ಇವನೇ ನನ್ನ ಗಂಡ ಆಗಲಿ ಅಂತ ಕೇಳ್ಕೊತಾರೆ. ಹಾಗೆ ಒಬ್ಬಕ್ಕೆ ಏನಾಗಿತ್ತಂದ್ರೆ ದೊಡ್ಡ ಕಾಯಿಲೆ ಬಂದ್ಬಿಟ್ಟಿತ್ತು. ಅವಳು ಇನ್ನೇನು ತೀರ್ಕೋತಾಳ ಅನ್ನುವಾಗ ಗಂಡನ್ ಕರಿತಾಳೆ, ರೀ ನಂದೊಂದು ಕೊನೆ ಆಸೆ ಐತಿ, ಈಡೇರಿಸ್ತೀರಿ ಇಲ್ರಿ ಅಂತ. ಅವಂಗ ಪಾಪ ತಿನ್ನೇನು ಹೋಗ್ತಾಳ ಬಿಡು ಅಂತ ತಿಳ್ಕೊಂಡು, ಆಯ್ತು ಏನ್ ಹೇಳು ನೀನು ಅಂತ, ನಾ ಸತ್ರ ನೀವು ಮತ್ತೊಂದು ಮದುವೆ ಆಗ್ತೀರಿ ಏನ್ರಿ ಅಂತ ಕೇಳ್ತಾಳ. ಅವನಂತಾನ, ಇನ್ನ ಈಗ್ಯಾಕ ಆ ವಿಷಯ ಬಿಡು, ಇಲ್ಲ ನನಗೆ ಮಾತು ಕೊಡಬೇಕು, ನಾ ಸತ್ರ ನೀವು ಮದುವೆ ಆಗ್ತೀರಿ ಅನ್ಕೊಂಡ್ರೆ, ಇಲ್ಲ ಆಗೋದಿಲ್ಲ ಹೇಳ್ಬೇಕಾಗತ್ತ ಒಂದ್ಸಲ ಸುಳ್ಳನ್ನು. ಅವ್ನು ಹಂಗೆ ಹೇಳಿದ ತಕ್ಷಣ ಅವಳಂತಾಳ, ನನಗೊಂದು ಪ್ರಮಾಣ ಮಾಡ್ಬೇಕು ನೀವು ಅಂತ. ಏನು ಪ್ರಮಾಣ? ನನ್ನೇನ್ ನೀವು ಸತ್ರ ಮಣ್ಣು ಮಾಡ್ತಿರಲ್ಲ, ಆ ಸಮಾಧಿ ಹಸಿ ಆರು ತನೂ ನೀವು ಮದುವೆ ಆಗ್ಬಾರ್ದು. ಅವಂಗ ಅನಿಸ್ತದ ಬಹಳ ಒಂದು ವಾರ ತನಕ ತಡಿಬೋದಲ್ಲ, ಆ ಮಾತ್ಕೊಂಡು ಬಿಡ್ತಾನ. ಎಷ್ಟು ಡೇಂಜರ್ ಅಂತ ನೋಡ್ರಿ. ಆಯ್ತು, ಮಣ್ಣು ತೀರ್ಕೊಂಡು ಸಮಾಧಿ ಮಾಡಿದ್ರು, ಹಸಿ ಇತ್ತು. ಇವ್ ದಿನ ಹೋಗಿ ಅದ್ರ ಮುಂದ ಜಲ್ದಿ ಆಗ್ಲಿ ಅಂತ ತಿಳ್ಕೊಂಡು ಗಾಳಿ ಬೀಸ್ತಾ ಕೂಡ್ತಿದ್ದ. ಸಂಜೆ ಆಗುವವರೆಗೂ ಗಾಳಿ ಬೀಸಿ ಮನೆಗೆ ಬರವ, ಮುಂಜಾನೆ ಬರೋದ್ರಾಗ ಮತ್ತೆ ಹಸಿ ಆಗಿರ್ತಿತ್ತು. ಅವ್ನ ಹೆಂಡತಿ ಎಷ್ಟು ಚಾಲು ಇದ್ದಂದ್ರೆ, ಅವ್ರ ಗಂಡನ ಕಡೆ ಹೆಂಗ್ ಮಾತು ತಗೊಂಡಿದ್ದಲ್ಲ, ಹಂಗ ಅವ್ರ ತಮ್ಮನ ಕಡೆ ಒಂದು ಮಾತು ತಗೊಂಡಿದ್ವಿ. ತಮ್ಮನ ಕಡೆ ಏನು ಮಾತು ತಗೊಂಡಿದ್ದಂದ್ರೆ, ನೀನ್ ನನ್ ಮೇಲೆ ಪ್ರೀತಿ ಐತಂದ್ರ ಪ್ರತಿನಿತ್ಯ ರಾತ್ರಿ ಒಂದು ಕೊಡ ನೀರು ಹಾಕೊಂಡು
ಹಿಂಗ ನಾವು ಏನ್ ಕಟ್ಕೋತೀವಲ್ರಿ ಅದು ಈಗ ಅಲ್ಲದು ಯಾವತ್ತೂ ಅದರಿಂದ ಮುಕ್ತಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವು ಕಡೆ ಹೇಳ್ತಾರೆ. ಏನಿಲ್ಲ ನಾಯಿ ಕಡಿಯೋದು ಸತ್ಲು ಅಂತ ಹೇಳ. ಅವರು ಬಂದವರೆಲ್ಲರಿಗೂ ಬಹಳ ವಿಚಿತ್ರ ಅನಿಸ್ತು. ಪ್ರೊಸೆಷನ್ ಹೊಂಟಿತ್ತು ಅಂತಿಮ ಸಂಸ್ಕಾರ ಮಾಡೋದಕ್ಕೆ, ಬಹಳ ಮಂದಿ ತುಂಬಿತ್ತು. ಅವಾಗ ಮತ್ತೊಬ್ಬ ಬಾಜು ರಸ್ತಾಗ ನಿಂತಾಗ ಕೇಳ್ದ, ಏನಿದು ಇಷ್ಟು ಮಹಾನ್ ವ್ಯಕ್ತಿನೋ ಅವರು ತೀರ್ಕೊಂಡವ್ರು ಇಷ್ಟು ಜನ ಕೂಡ್ಯಾರಲ್ಲ ಅಂತೇಳಿ ಮಾತಾಡ್ಸೋಣ. ಗಂಡ ಯಾರು ಅಂದಾಗ ನಾವು ಹಿಂದೆ ತಗೊಂತ ಹೊಂಟಿದ್ದ. ಅವ್ನು ಹೋಗಿ ಮಾತಾಡ್ಸ್ತಾವ, ಏನ್ರಿ ಏನಾಗಿತ್ತು ಹೆಂಡತಿಗೆ ಇಷ್ಟು ಮಂದಿ ಬಂದಾರಲ್ಲ ಏನಾಗಿತ್ತು? ಇಲ್ಲ ಒಂದು ನಾಯಿ ಕಡ್ದು ತೀರ್ಕೊಂಡ್ರಿ ಅಂತ. ಅವ ಅಂದ, ಆ ನಾಯಿ ನನಗೆ ಬೇಕ್ರಿ ಅಂತಂದ. ಅವ ಗಂಡ ಅಂದ, ಏನ್ ಹಿಂದದಲ್ಲ ಇವ್ರು ಅದ ಪಾಳೆಗೆ ಬಂದಾರಲ್ಲ ಸಂಸ್ಕಾರ ಬಂದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅವ್ನಿಗೆ ಎಷ್ಟರ ಕಾಟ ಕೊಟ್ಟಿರ್ಬೋದು ವಿಚಾರ ಮಾಡಿ. ಈ ಜೋಕ್ಗಳನ್ನ ನಮ್ಗ ಹೋಲಿಸ್ಬೇಡ್ರಿ. ಮತ್ತೆ ನಮ್ದು ಮೊದಲೇ ಹೇಳಿದ್ದೀನಿ, ನಿಮ್ಮೆಲ್ಲರಿಗಿಂತ ಪೂರ್ವದಲ್ಲಿ ನಾನು ಮಿಸ್ಸಸ್ಸಿಗೆ ನಾನು ಮೊದಲ ಕ್ಷಮೆ ಕೇಳಬೇಕಾಗೈತಿ. ಕೇಳೇ ಬಿಡ್ಬೇಕ್ರಿ ಸರ, ನೀವು ಕೇಳೇ ಬಿಡ್ಬೇಕ್ರಿ. ನಾನು ಇಲ್ಲಿ ಬರೋದಕ್ಕೆ ಮೊದಲು ಪರ್ಮಿಷನ್ ತಗೊಂಡು ಬಂದಿದ್ದೆ. ಹೌದು, ಇವೊಂದು ಕಥೆ ನೆನಪಾಗ್ತ ನನಗ. ರಾಜ ತನ್ನ ಸಾಮ್ರಾಜ್ಯದೊಳಗಡೆ ಹೆಂಡತಿ ಗಂಜಲಾರ್ದವ್ರು ಎಷ್ಟು ಜನ ಅದೀರಿ ಅಂತೇಳಿ ಒಂದು ಸ್ಪರ್ಧೆ ಇಟ್ಟಲ್ಲಿ ಡಂಗ್ರ ಸಾರಿಸ್ಬಿಟ್ಟ. ಎಲ್ಲರಿಗೂ ಇವತ್ತು ಸಾಯಂಕಾಲ ಬರಬೇಕು, ಹೆಂಡತಿಗೆ ಎಷ್ಟು ಜನ ಹೆದರ್ತಾರ ಎಷ್ಟು ಜನ ಹೆದರುದಿಲ್ಲ ಅನ್ನೋದು ನಾನು ಕನ್ಫರ್ಮ್ ಆಗ್ಬೇಕು ಅಂತಂದ. ಎಲ್ಲಾ ಪ್ರಜೆಗಳು ಬಂದ್ರು. ಅಲ್ಲಿ ಮಂತ್ರಿ ಒಂದು ಅನೌನ್ಸ್ಮೆಂಟ್ ಮಾಡಿದ, ಏನಂತಂದ್ರೆ ಹೆಂಡತಿಗೆ ಯಾರು ಹೆದರ್ತೀರಿ ಅವ್ರು ಇಲ್ಲಿ ಸೇಬುಹಣ್ಣು ತಗೊಂಡೋಗ್ರಿ, ಯಾರು ಹೆದರುದಿಲ್ಲ ಕುದುರೆ ನಿಂದ್ರಿಸಿ ನೀವು ಕುದುರೆ ತಗೊಂಡೋಗ್ರಿ ಅಂತ ಹೇಳಿದ್ರು. ಸರಿ, ಎಲ್ಲಾ ಜನ ಬಂದ್ರು ಎಲ್ಲರೂ ಸೇಬುಹಣ್ಣು ತಗೊಂಡು ಹೋಗೋರು. ರಾಜ ಬಹಳ ದುಃಖ ಅನ್ಸಕತ್ತು, ಏನ್ ನನ್ನ ರಾಜ್ಯದೊಳಗೆ ಒಬ್ಬರು ಶೂರ ಇಲ್ಲ ಹೆಂಡತಿಗೆ ಹೆದರ್ಲಾರ್ದವ ಅಂತ ಹೇಳಿ ಎಲ್ಲರೂ ಸೇಬುಹಣ್ಣು ತಗೊಂಡು ಹೋದ್ರು. ಕೊನೆಗೆ ಒಬ್ಬನು ಬಂದ, ಅವನು ಕುದುರೆ ತಗೊಂಡು ಹೋಗ್ಬಿಟ್ಟ. ರಾಜ ಭಾರಿ ಖುಷಿ ಆಗ್ತದೆ, ಬಾಯಿಲ್ ತಮ್ಮ ನೀವೊಬ್ಬನರ ಶೂರದಿಯಲ್ಲ ಹೆಂಡತಿಗೆ ಅಂಜಲಾರ್ದವ, ಬಹಳ ಖುಷಿ ಆಯ್ತು, ಹೋಗ್ ನೀನು ಅಂತೇಳಿ ಅವ ಕುದುರೆ ತಗೊಂಡು ಹೋದ. ಅವಾಗ ಮಂತ್ರಿಗಂದವ ರಾಜ, ನೋಡು ನಂದು ದೇಶ ಬಹಳ ಸಮೃದ್ಧ ಐತಿ, ಶೂರ ಧೀರ ಅದರಂತ ಹೇಳ್ತಿದ್ದೆ, ಇಷ್ಟೆಲ್ಲ ಜನರು ಹೆಂಡತಿಗೆ ಅನ್ಸ್ತಾರ ಅಂದ್ಮೇಲೆ ಮತ್ತೆ ವೈರಿಗಳನ್ನ ಹೆಂಗ್ ಹೋರಾಟ ಮಾಡ್ತಾರ ಅಂತ ಅವ್ರ ಜೊತೆ ಡಿಸ್ಕಷನ್ ಮಾಡಾಕತ್ತಿದ್ದ. ಇದಕ್ಕೆ ಏನ್ ಪರಿಹಾರ, ಏನ್ ಮಾಡ್ಬೇಕು ಅಂತೇಳಿ. ಅಷ್ಟೊತ್ತಿಗೆ ಮತ್ತೆ ಅವ್ನು ಕುದುರೆ ತಗೊಂಡ ಹೊಳ್ಳಿ ಬಂದ ಕೂಡ ನಾವು ರಾಜ ಅಂದ, ಯಾಕಪ್ಪ ಇನ್ನೊಂದು ಕುದುರೆ ಬೇಕೇನ್ ನಿನಗೆ? ಇಲ್ರಿ, ಈ ಕುದುರೆ ಕಲರ್ ಚಲೋ ಇಲ್ಲ ಅಂತ ನಾನು ಏನ್ ತೊಳೆ ಕಳ್ಸಾರ, ಬೇರೆ ಕಲರ್ ಕೊಯ್ತೀನಿ ಅಂತಂದ. ರಾಜ ಬೈದ, ಹೋಗಿ ನೀನು ಹೇಳ್ತೀನಿ ಚಲೋ ಗುಲಾಗಿದ್ದೀರಿ ಅಂತ ಬೈದ್ ತಗೊಂಡು ಹೋಗೋದ್ ಸೇಬೋಣ ಅಂತ. ಬಹಳ ಕೆಟ್ಟ ಅನಿಸ್ಬಿಟ್ಟು ರಾಜ, ಇಡೀ ರಾಜ್ಯದೊಳಗೆ ಒಬ್ರು ಹೆಂಡತಿಗೆ ಅಂಜಲಾರ್ದವಿಲ್ಲಲ್ಲ ಅಂತ ಅದೇ ದುಃಖದಾಗ ಮಲ್ಕೊಂಡ್ರು. ಒಂದು ರಾತ್ರಿ 12 ಗಂಟೆ ಆಗಿತ್ತು. ಮಂತ್ರಿ ಬಂದು ರಾಜರ ಬಾಗ್ಲಿ ರಾಜನೇ ಬಂದು ಮಂತ್ರಿ ಬಾಗ್ಲಿ ಬಡ್ದ. ಅವ ಮಂತ್ರಿ ಅಂತಾನ, ಏನು ರಾತ್ರಿ 12 ಗಂಟೆ ರಾಜರು ಯಾಕೆ ಈಟೊಂದೇ ಬಂದಿರಿ? ಇಲ್ಲ, ನಾವು ಸ್ಪರ್ಧೆ ಸ್ವಲ್ಪ ತಪ್ಪಿಟ್ಟು ಕಾಣಿಸ್ತದ. ಏನಾಯ್ತು? ನಾವು ಕುದುರೆ ಇಟ್ಟು ಬದ್ಲಿ ವಜ್ರ ವೈಡೂರ್ಯಗಳು ಇಟ್ಟಿದ್ರೆ ಅವ್ರಿಗೆ ಉಪಯೋಗ ಆಕೈತೇನೋ, ಅವ್ರು ಕುದುರೆ ತಗೊಂಡು ಏನ್ ಮಾಡೋದು ಅಂತ ತಿಳ್ಕೊಂಡು ತಿನ್ನಾಕರ ಆಗತ್ತಂತ ಸೇವಣ್ ತಗೊಂಡೋಗ್ಯಾರೇನ್ರಿ ಅಂತ. ಅವ ಅಂತಾನ ಮಂತ್ರಿ, ಅಲ್ರಿ ರಾಜರ, ಇದು ವಿಚಾರ ಮುಂಜಾನೆ ಹೇಳ್ಬೋದಾಗಿತ್ತು, ಇಟ್ಟೊತ್ತಾಗಿ ಅಭಿಷ್ ಹೇಳುವಂಥದ್ದು ಏನಿತ್ರಿ ಅಂತ. ಇಲ್ಲ, ಇನ್ನೇ ಈಗ ನಾನು ಹೇಳಿ ಕಳಿಸಿದ್ದು ಅವ್ರು ಅಂದ್ರು, ಹಂಗ ನೀವು ಸೇವಣ್ ತಗೊಂಡೋಗ್ರು ಅಂತ. ಹಿಂಗ ನಾನೊಬ್ಬನ ಅಂದ್ರೆ ಎಲ್ಲರೂ ಹೆಂಡತಿಗೆ ಅನ್ಸ್ತಾರ ಅಂತ ಹೇಳಿದೆ. ನಾನು ಈ ಮಾತು ಹೇಳೋ ಉದ್ದೇಶ ಇಷ್ಟೇ. ಇದು ಸಾರ್ವತ್ರಿಕ ಸತ್ಯ ಇದೆ. ಹಾಗಾದ್ರೆ ಡಾಕ್ಟರ್